ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಕಟ್ಟಡ ಕಾರ್ಮಿಕ ಮಕ್ಕಳ ವಿದ್ಯಾರ್ಥಿ ವೇತನದ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಸೊ ಈ ಒಂದು ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ನಲ್ಲಿ ಬಹಳ ಒಂದು ದೊಡ್ಡ ಅಪ್ಡೇಟನ್ನು ಕೊಟ್ಟಿದ್ದಾರೆ. ಆ ಅಪ್ಡೇಟ್ ಏನು ಮತ್ತು ಮೊದಲೇ ಈ ಸ್ಕಾಲರ್ಶಿಪ್ಗೆ ಯಾರ್ಯಾರು ಅಪ್ಲೈ ಮಾಡಿರ್ತೀರಿ ಅಂಥವರು ಈ ಬಾರಿ ಹೇಗೆ ಅಪ್ಲೈ ಮಾಡೋದು ಮತ್ತು ಎಲ್ಲಿ ಅಪ್ಲೈ ಮಾಡೋದು ಮತ್ತು ಫಸ್ಟ್ ಟೈಮ್ ಯಾರಾದರೂ ಅಪ್ಲೈ ಮಾಡ್ತಿದ್ರೆ ಅವರಿಗೆ ಏನೇನು ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಅಂತ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಸೊ ನೀವು ಏನಾದರೂ ನಮ್ಮ ಚಾನಲ್ನ ಮೊದಲ ಬಾರಿ ವಿಸಿಟ್ ಮಾಡಿದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಬಾಜುಕಿನ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಆಲ್ ಅನ್ನೋ ಬಟನನ್ನು ಪ್ರೆಸ್ ಮಾಡ್ಕೊಳ್ಳಿ. ಸೊ ಗೈಸ್ ಹಂಗಾರ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಏನು ಸರ್ಕಾರದವರು ಇದನ್ನು ಕೈಯೇ ಬಿಟ್ಬಿಟ್ಟಿದ್ರು. ಸೊ ಈ ವರ್ಷ ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ಕೊಡಲ್ಲ ಅಂಥೇಳಿ. ಸೊ ಆದ್ರೂ ಕೂಡ ಸರ್ಕಾರದಿಂದ ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ಕೊಡ್ತೀವಿ ಅಂತೇಳಿ ಹೇಳಿದ್ದಾರೆ. ಸೊ ಅದೇ ರೀತಿಯಾಗಿ ಈಗ ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ಕೂಡ ಅಪ್ಲೈ ಮಾಡ್ಬೋದು. ನೀವು ಇಲ್ಲಿವರೆಗೆಪ್ಪ ಅಂದರೆ ಮೇ ಎಂಡ್ವರೆಗೂ ಕೂಡ ನೀವು ಒಂದು ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡ್ಬೋದು. ಸೊ ನಿಮಗೆ ಎರಡು ತಿಂಗಳ ಕಾಲ ಟೈಮ್ ಇರುತ್ತೆ. ಸೊ ಆರಾಮಾಗಿ ನೀವು ಅಪ್ಲೈ ಮಾಡ್ಬೋದು. ಸೊ ಇದಕ್ಕೆ ಡಾಕ್ಯುಮೆಂಟ್ಸ್ಗಳು ಯಾವ್ಯಾವ ಬೇಕಂದರೆ ನಾನು ಈಗ ಹೇಳ್ತಿರೋದು ಮೊದಲ ಬಾರಿ ಯಾರಾದರೂ ಈ ಒಂದು ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡ್ತಿದ್ರೆ ಮಾತ್ರ ಅಂಥವರಿಗೆ ಆಧಾರ್ ಕಾರ್ಡ್, ರೇಷನ್ ಕಾರ್ಡ್, ಕಾಸ್ಟ್ ಇನ್ಕಮ್, ಬ್ಯಾಂಕ್ ಪಾಸ್ಬುಕ್, ಫೋಟೋ, ಹೊರತಂದೆಯ ಲೇಬರ್ ಕಾರ್ಡ್ ಇಷ್ಟು ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ. ಇನ್ನೊಂದು ವಿಷಯ ಏನಪ್ಪ ಅಂದರೆ ಒಂದು ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಬೇಕಾದ್ರೆ ನಿಮ್ಮ ಒಂದು ಲೇಬರ್ ಕಾರ್ಡ್ 30/5/2023ಕ್ಕಿಂತ ಮುಂಚೆನೇ ನೀವು ಲೇಬರ್ ಕಾರ್ಡ್ ಮಾಡಿಸಿದವರು ಮಾತ್ರ ಅಪ್ಲೈ ಮಾಡ್ಬೋದು. ಅದು ಯಾರು ಹೋದ ವರ್ಷ ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ತೊಗೊಂಡಿದ್ದೀರಿ ಅಂಥವ್ರು ಏನು ಮಾಡಬೇಕಪ್ಪ ಅಂದರೆ ನಿಮ್ಮ ಒಂದು ಲೇಬರ್ ಕಾರ್ಡನ್ನು ಅಪ್ಡೇಟ್ ಮಾಡಬೇಕಾಗುತ್ತೆ. ಹೊಸದಾಗಿ ಯಾರು ಅಪ್ಲೈ ಮಾಡೋರು ನಿಮ್ಮ ಮನೆಯಲ್ಲಿ 3-4 ಜನ ಸ್ಕಾಲರ್ಶಿಪ್ ತೊಗೊಳಿಕ್ಕೆ ಆಗಲ್ಲ, ಕೇವಲ ಇಬ್ಬರು ಜನ ಸ್ಕಾಲರ್ಶಿಪ್ ತೊಗೋಬೋದು. ಹೀಗೆ ಅಪ್ಲೈ ಮಾಡಿ ಸ್ಕಾಲರ್ಶಿಪ್ ತೊಗೊಂಡವರು ಇದನ್ನು ಈ ಕಾರ್ಡ್ ಅಂತೇಳಿ ನೀವು ಅಪ್ಡೇಟ್ ಮಾಡಿಸ್ಕೋಬೇಕಾಗುತ್ತೆ. ಸೊ ನೀವು ಸೈಬರ್ ಸೆಂಟರ್ಗಳಿಗೆ ಹೋಗಿ ಅಪ್ಡೇಟನ್ನು ಮಾಡ್ಕೋಬೋದು. ಸೊ ಇದನ್ನು ನಾರ್ಮಲಾಗಿ ಹೋದ ವರ್ಷದಂತೆ ಈ ವರ್ಷ ಕೂಡ ಸೇವಾ ಸಿಂಧುನಲ್ಲಿ ಅಪ್ಲೈ ಮಾಡಲಿಕ್ಕಾಗಲ್ಲ. ಸೊ ನಿಮ್ಮ ಒಂದು SSP ಪೋರ್ಟಲ್ನಲ್ಲಿಯೇ ಈ ಒಂದು ಸ್ಕಾಲರ್ಶಿಪ್ನ ಅಪ್ಲೈ ಮಾಡಬೇಕಾಗುತ್ತೆ. ಈ ಒಂದು SSP ಪೋರ್ಟಲ್ನಲ್ಲಿ ಹೋಗಿ ನೀವು ಅಪ್ಲಿಕೇಶನ್ನ ಹಾಕಬೇಕಾಗುತ್ತೆ. ಸೊ ಇನ್ನೂ ಆ ಟ್ಯಾಬ್ ಓಪನ್ ಮಾಡಿಲ್ಲ. ಸೊ ಅದು ಆಗೋವರೆಗೂ ಸ್ವಲ್ಪ ಕಾಯಿರಿ. ಕಾರ್ಮಿಕ ಮಕ್ಕಳಿದ್ದೀರಿ ಅಂಥವರಿಗೆ ಮಾತ್ರ ಈ ಟ್ಯಾಬ್ ಓಪನ್ ಆಗಿರುತ್ತೆ. ಸೊ ಅಂಥವ್ರು ಮಾತ್ರ ಅಪ್ಲೈ ಮಾಡ್ಬೋದು. ಕೂಡ ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ಅಂತೇಳಿ ಟ್ಯಾಬ್ ಕಾಣಿಸುತ್ತೆ. ಸೊ ಅದರಲ್ಲಿ ಹೋಗಿ ನೀವು ಅಪ್ಲಿಕೇಶನ್ ಹಾಕ್ಬೋದು. ನನಗೆ ಏನಾದರೂ ಅದ್ರ ಬಗ್ಗೆ ಮಾಹಿತಿ ಸಿಕ್ಕರೆ ಸೊ ಅದನ್ನು ಮೊಬೈಲ್ನಲ್ಲಿ ಅಪ್ಲೈ ಹೇಗೆ ಮಾಡೋದು ಅಂತ ಕೂಡ ವಿಡಿಯೋದಲ್ಲಿ ತಿಳಿಸ್ತೀನಿ. ಇಷ್ಟು ಈ ಒಂದು ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ. ಸೊ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.